ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಅನ್ನದ ಕೇಸರಿ ಬಾತು, ಕರಾವಳಿ ಶೈಲಿ ಅನ್ನದ ಕೇಸರಿ ಬಾತು ಎಲ್ರಿಗೂ ಗೊತ್ತಿರುತ್ತೆ. ಅದನ್ನು ಇವತ್ತು ನಾನಿಲ್ಲಿ ಐರ್ಲ್ಯಾಂಡಲ್ಲೇ ಕೂತ್ಕೊಂಡು ಮಾಡ್ತೀನಿ. ಅದನ್ನು ನೋಡೋಣ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಅದಕ್ಕೆ ಏನೇನು ಬೇಕು, ಈಗ ಎಲ್ಲ 1 ಕಪ್ ಅಳತೆ ತೊಗೊಂಡಿದ್ದೀನಿ. 1 ಕಪ್ ಅಳತೆಗೆ 3 ಕಪ್ ನೀರು ಹಾಕ್ಬಿಟ್ಟು ಸಾಫ್ಟಾಗಿರೋ ಅನ್ನ ಮಾಡ್ಕೋಬೇಕು. ಜೀರಾ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಪ್ಲೇನ್ ಸೋನಾ ಮಸೂರಿ ರೈಸ್ ಆದರೂ ಪರವಾಗಿಲ್ಲ. ಅದ್ರ ಜೊತೆ ಏನು ಬೇಕು, ಈಗ 1 ಕಪ್ ಅಳತೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ಕೇಸರಿ, ಎಳೆ ಕೇಸರಿನ ಕೇಸರಿ ಇವತ್ತೊಂದು ಕೇಸರಿ ಬೇಕಲ್ಲ, ಎಳೆ ಕೇಸರಿ ನೆನೆಸಿಟ್ಕೊಂಡಿದ್ರೆ 2 ಲವಂಗ. ನನ್ನ ಮಗಳಿಗೆ ಜಾಸ್ತಿ ಲವಂಗ ಇಷ್ಟ ಇಲ್ಲ, ಅದಕ್ಕೆ 2 ಲವಂಗ. ಆಮೇಲೆ ಸಕ್ಕರೆ, 1 ಕಿಲಿ ಸಕ್ಕರೆ, ತುಂಬ ಸ್ವೀಟಿಂದ 1 ಹಾಕ್ಕೊಂಡಿದ್ದೀನಿ. 1.5 2 ನಡೆಯುತ್ತೆ ನೋಡಿ, 1 ಫುಲ್ ಹಾಕ್ಕೊಂಡಿದ್ದೀನಿ. ಸರಿ, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ನಾವು ಕೇಸರಿ ಬಾತಿಗೆ ಫಸ್ಟ್ ಅನ್ನ ಹಾಕ್ಕೋಬೇಕು ಫಸ್ಟು, ಆಮೇಲೆ ತುಪ್ಪ. ಕೇಸರಿ ಬಾತಿಗಿರೋದೇ ತುಪ್ಪ. ಆಮೇಲೆ ಸಕ್ಕರೆ, ನೋಡಿ ಹೇಳಿದ್ನಲ್ಲ ಸಕ್ಕರೆ ಜಾಸ್ತಿ ಇಲ್ಲಿರುತ್ತೆ. ಇವಾಗ ಈಗ ನೀವು ಸಕ್ಕರೆ ಹಾಕಿದ್ಮೇಲೆ ಅನ್ನ ಮತ್ತೆ ಉದುದ್ರಾಗಲ್ಲ, ಅದಕ್ಕೋಸ್ಕರ ಅನ್ನ ಯಾವಾಗಲೂ ಸಾಫ್ಟಾಗಿ ನಾವು ಮಾಡಿಟ್ಕೋಬೇಕು. ನೀವು ಅನ್ನನೇ ಉದುದ್ರಾಗಿ ಮಾಡಿಟ್ಕೊಂಡಾಗ ಸಕ್ಕರೆ ಹಾಕ್ಬಿಟ್ರೆ ಅದು ಇನ್ನೂ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅನ್ನ ಸಾಫ್ಟಾಗಿ 1ಕ್ಕೆ 3 ಅಳತೆ ನೀರು ಹಾಕ್ಕೊಂಡು ಕರೆಕ್ಟಾಗಿ ಅನ್ನ ಮಾಡಿಟ್ಕೋಬೇಕು. ಅದಕ್ಕೆ ಹೀಗೆ ಸಿಮ್ಮಲ್ಲಿ, ತುಂಬ ಸಿಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಆ ಸಕ್ಕರೆ ಎಲ್ಲ ಬಿಟ್ಟು ತುಪ್ಪ. ಏನು ಕೇಸರಿ ಬಾತ್ ಅಂದರೆ ತುಪ್ಪ ಹೊರಗೆ ಬರೋ ಮುಂಚೆ ಆಫ್ ಮಾಡಬೇಕು. ತುಪ್ಪ ಅನ್ನ ಬೇರೆ ಆಗಬಾರ್ದು, ಓಕೆನಾ. ಕೇಸರಿ ಒಂಚೂರು ಇದೆಲ್ಲ ಮಿಕ್ಸ್ ಆಗುತ್ತಲ್ಲ, ಆಮೇಲೆ ಲಾಸ್ಟಲ್ಲಿ ಕೇಸರಿ ಹಾಕಿ ಗೋಡಂಬಿ ಒಂಚೂರು ಅರ್ಧ ಆದಮೇಲೆ ಹಾಕೋಣ. ನೋಡಿ, ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು 5 ಮಿನಿಟ್ಸಿಂದ ಮಾಡ್ತಾಯಿದ್ದೀನಿ ನಾನೀಗ. ಇವಾಗ ನಾವು ಏನು ಕೇಸರಿ ಹಾಲಲ್ಲಿ ಹಾಲಲ್ಲಿ 1 ಅವರ್ ಮುಂಚೆ ಒಂಚೂರು ಬಿಸಿ ಹಾಲಲ್ಲಿ ನೀವು ಕಲಸಿಟ್ಟಾಗ ನಿಮಗೆ ಆ ಕೇಸರಿ ಎಲ್ಲ ಬಿಟ್ಕೊಳ್ಳುತ್ತೆ. ಅದು ಹಾಕ್ಕೊಳ್ಳಿ. ಆಮೇಲೆ ಗೋಡಂಬಿ 2 ಒಬ್ಬೊಬ್ಬರು ಗೋಡಂಬಿ ನೆನೆಸಿಬಿಟ್ಟು ಇಟ್ಕೊಂಡಿರ್ತಾರೆ, ಇವಾಗ ಹಾಕ್ಬಿಡ್ತಾರೆ. ನಾವು 2 ಲವಂಗ ಹಾಕಿದೆ. ಆಮೇಲೆ ಇಲ್ಲ ಐರ್ಲ್ಯಾಂಡಲ್ಲಿ ಇರುತ್ತೆ ಕಪ್ಪು ದ್ರಾಕ್ಷಿ ನಂಗೆ ಸಿಕ್ಕಿದ್ದು, ಫುಲ್ ಕಪ್ಪಲ್ಲ ಇದು, ಅದನ್ನು ಹಾಕಿದ್ದೀನಿ. ಎಷ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಸಿಮ್ಮಲ್ಲಿ ನೋಡಿ, ಕೇಸರಿ ಕಲರ್ ಹೆಂಗೆ ಬರುತ್ತಲ್ಲ. ಕೇಸರಿ ಬಾತ್ ಅಂದರೆ ಮೇನ್ ಕಲರ್ ಕೇಸರಿನೇ ಇರೋದಿಲ್ಲಿ. ಎಷ್ಟು ಒಳ್ಳೆ ಒರಿಜಿನಲ್ ಕೇಸರಿ ಹಾಕ್ತೀರಿ ಅಷ್ಟು ಚೆನ್ನಾಗಿ ನಿಮಗೆ ಫ್ಲೇವರ್ ಬರುತ್ತೆ. ಎಷ್ಟು ಚೆನ್ನಾಗಿ ಘಮ ಘಮ ಬರ್ತಿದೆಯಲ್ಲ ಮಗಳೇ. ಏನು ಗೊತ್ತಾ, ಇದು ಕೇಸರಿ ಬಾತ್ ಅಂದರೆ ಕರಾವಳಿ, ನಮ್ಮ ಕಡೆ ಎಲ್ಲ ಇದು ಫೇಮಸ್ಸು, ರಿಚ್ ಫುಡ್. ಯಾವುದೇ ಮದುವೆ ಮುಂಜಿ ಏನೇ ಫಂಕ್ಷನ್ ಇದ್ದರೂ ಕೂಡ ಕೇಸರಿ ಬಾತಿನ ಊಟ ಆದರೂ ಅಷ್ಟು ಚೆನ್ನಾಗಿರುತ್ತಲ್ಲ. ನಿಮಗೆಲ್ಲ ನೆನಪಿದೆಯಾ, ಚಿಕ್ಕವರಿದ್ದಾಗೆಲ್ಲ ಊರ ಕಡೆ ಫಂಕ್ಷನ್ಗೆ ಹೋದಾಗೆಲ್ಲ ಕೇಸರಿ ಬಾತ್ ಊಟ ಎಷ್ಟು ಮಾಡ್ತಾಯಿದ್ದೀವಿ ಗೊತ್ತಲ್ಲ. ಮೆಮೊರಿ ಎಲ್ಲ ಎಂಥ ಚೆನ್ನಾಗಿರುತ್ತೆ ನೋಡಿ. ಇದು ಇವಾಗ ಆಗ್ತಾ ಬಂತು. ಇವಾಗ ಅಂದರೆ ಇನ್ನೇನು ತುಪ್ಪ ಬಿಟ್ಟು ಬಿಡುತ್ತೆ. ತುಪ್ಪ ಬಿಡೋ ಮುಂಚೆ ನಾವು ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇವಾಗ, ಓಕೆನಾ. ಇವಾಗ ಏನು ಗೊತ್ತಾ, ಏನೇ ಒಂದು ಸ್ವೀಟ್ ಮಾಡಿದ್ರೂ ಅದರ ರುಚಿಗೆ ಒಂಚೂರು ಉಪ್ಪು ಹಾಕಬೇಕಲ್ಲ. ನಾನು ಒಂದು ಚಿಟಿಕೆ ಇಷ್ಟೇ, ಒಂದು ಪಿಂಚ್ ಅಷ್ಟೇ ಉಪ್ಪು ಹಾಕಿದಾಗ ಇನ್ನೂ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಯಾವುದೇ ಒಂದು ಸ್ವೀಟಾಗಲಿ, ಪಾಯಸ ಆಗಲಿ, ಏನೇ ಮಾಡಿದ್ರು ಲಾಸ್ಟಲ್ಲಿ 1 ಪಿಂಚ್ ಸಾಲ್ಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಆಯ್ತು. ಇವಾಗ ಇದನ್ನು ನೋಡಿ ಹೆಂಗೆ ಬಿಟ್ಟು ಬಂದುಬಿಡುತ್ತೆ, ನೋಡಿ ಹೆಂಗೆ ಬಿಡುತ್ತೆ ಇವಾಗ. ಅಂದರೆ ಪಾತ್ರೆನ ಬಾಣಲೆನ ಬಿಡುತ್ತಿದ್ದು ಅಂದರೆ ಆಯಿತು ಅಂತ ಅರ್ಥ. ಇದು ಇವಾಗ ಇದನ್ನು ನಾವೊಂದು ಟ್ರಾನ್ಸ್ಫರ್ ಮಾಡೋಣ ಬೌಲ್ಗೆ. ನೋಡಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಗಳೇ. ನಿಮ್ಮ ಬಾಯಿ ನೀರು ಬರ್ತಿದೆ ಅಲ್ವಾ? ಎಸ್, ಕೊಡ್ತೀನಿ, 1 ನಿಮಿಷ ಇರಬೇಕಾ. ನೋಡಿ, ಬಿಸಿ ಬಿಸಿ ಕೇಸರಿ ಬಾತ್ ರೆಡಿ. ಇವಾಗ ಇದನ್ನು ಟೇಸ್ಟ್ ಮಾಡೋಕ್ಕೆ ನನ್ನ ಮಗಳಿಗೆ ಕೊಡ್ತೀನಿ. ಆಹಾ,
ಬಿಸಿ 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 ಕೇಸರಿ ಬಾತ್ ಹೆಂಗಿದೆ ಮಗಳೇ? ಸೂಪರ್ ಸೂಪರ್ ಆಗಿದೆಯಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು.